ಇತ್ತೀಚೆಗೆ ಬೊಜ್ಜಿನ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚುತ್ತಿದೆ. ಅದರಲ್ಲೂ ಸ್ಥೂಲಕಾಯ ಮಕ್ಕಳನ್ನು ಬಿಟ್ಟಿಲ್ಲ. ಅದೇ ಹಿನ್ನೆಲೆ ಬೊಜ್ಜು ಕುರಿತ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ. ಬಣ್ಣ ಬಣ್ಣದ ಸಿಹಿ ತಿನಿಸುಗಳು, ಕರಿದ ಆಹಾರ ಪದಾರ್ಥಗಳು ಮಕ್ಕಳನ್ನ ಆಕರ್ಷಿಸದೆ ಬಿಡುವುದಿಲ್ಲ. ಟಿವಿ ನೋಡಲು ಕೂತ್ರು ತಿನ್ನಲು ಬೇಕೇ ಬೇಕು. ಮಕ್ಕಳ ಹಠಕ್ಕೆ ಸೋತು ಇಂತಹ ತಿನಿಸುಗಳನ್ನ ತಿನ್ನಲು ನೀಡಿದ್ರೆ ಪೋಷಕರಾಗಿ ನೀವೇ ಮಕ್ಕಳ ಆರೋಗ್ಯ ಕೆಡಿಸಿದಂತೆ. ಊಟ ಅರಿತವನಿಗೆ ರೋಗದ ಭಯವಿಲ್ಲ ಎಂಬ ಮಾತಿದೆ. ಅದರಂತೆ ನಾವು ಏನನ್ನು ತಿಂತಾ ಇದ್ದೇವೆ ಎಂಬುದರ ಸಂಪೂರ್ಣ ಜ್ಞಾನವಿದ್ದಲ್ಲಿ ಆರೋಗ್ಯವನ್ನ ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ಬೊಜ್ಜು ಸಮಸ್ಯೆಗೆ ಮೂಲ ಕಾರಣವೇ ಆಹಾರ. ಬಾಯಿ ರುಚಿಗೆ ಸೋತು ತಿನ್ನುವ ಅಭ್ಯಾಸ ಇದ್ರೆ ಸೇವಿಸುವ ಆಹಾರ ಎಷ್ಟು ಆರೋಗ್ಯಪೂರ್ಣವಾಗಿದೆ ಅನ್ನೋದನ್ನ ಮೊದಲು ಅರಿತುಕೊಳ್ಳಬೇಕು. ವಿಪರೀತ ಸಿಹಿ ಪದಾರ್ಥ, ಕರಿದ ತಿನಿಸುಗಳು, ಸರಿಯಾದ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು, ಅತಿಯಾದ ಒತ್ತಡದ ಜೀವನ ಎಲ್ಲವೂ ಕೂಡ ಬೊಜ್ಜಿಗೆ ದಾರಿ ಮಾಡಿಕೊಡುತ್ತೆ. ಬೊಜ್ಜು ಡಯಾಬಿಟಿಸ್, ಹೈಪರ್ಟೆನ್ಷನ್, PCOS ನಂತಹ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೃದಯದ ರೋಗಕ್ಕೂ ಕಾರಣವಾಗುತ್ತೆ. ಕೆಲವರಲ್ಲಿ ದೇಹಕ್ಕೆ ಬೇಕೋ ಬೇಡವೋ ಖಂಡಿತೆಲ್ಲ ತಿನ್ನುವ ಅಭ್ಯಾಸ ಇರುತ್ತೆ. ಇದಕ್ಕೆ ಮಿತಿಮೀರಿ ತಿನ್ನುವ ಚಟ ಅಂತ ಕರೀಬಹುದು. ಹೀಗೆ ಸೇವಿಸಿದ ಆಹಾರವನ್ನ ದೈಹಿಕ ಚಟುವಟಿಕೆಗಳ ಮೂಲಕ ಕರಗಿಸಿದ್ರೆ ಒಳ್ಳೆಯದು. ಆದರೆ ಹಾಗೆ ಉಳಿದಲ್ಲಿ ಬೊಜ್ಜಿಗೆ ಇದು ಕಾರಣವಾಗುತ್ತೆ. ತಿಂದಷ್ಟೇ ದುಡಿ ಎಂಬ ಮಾತಿನಂತೆ ಆಹಾರ ಸೇವನೆ ಜೊತೆಗೆ ವ್ಯಾಯಾಮ, ಆಟೋಟ, ದೈಹಿಕ ಶ್ರಮ ಬೇಡುವ ಕೆಲಸ ಮಾಡುವುದು ಅತಿ ಮುಖ್ಯ. ಏನನ್ನಾದ್ರೂ ತಿನ್ನಲೇಬೇಕೆಂಬ ಹಂಬಲ. ಕೆಲವು ವ್ಯಕ್ತಿಗಳಲ್ಲಿ ಹಾರ್ಮೋನ್ ಅಸಮತೋಲನ ಉಂಟಾದಾಗ ಈ ರೀತಿ ಏನನ್ನಾದ್ರೂ ತಿನ್ನಲೇಬೇಕು ಅನ್ನೋ ಹಠ ಉಂಟಾಗುತ್ತೆ. ಸಾಮಾನ್ಯವಾಗಿ ಇಂತಹ ಸಮಯದಲ್ಲಿ ಸಿಹಿ ತಿನಿಸು, ಚಾಕ್ಲೇಟ್ಗಳನ್ನ ತಿನ್ನೋರು ಹೆಚ್ಚು. ಇನ್ನು ಅತಿಯಾದ ಒತ್ತಡ ಅನುಭವಿಸುತ್ತಿರುವವರಲ್ಲೂ ಪದೇ ಪದೇ ತಿನ್ನೋ ಅಭ್ಯಾಸ ಇರುತ್ತೆ. ಇದರಿಂದ ಅಜೀರ್ಣ, ಹೊಟ್ಟೆ ಉಬ್ಬಿದಂತಹ ಸಮಸ್ಯೆ ಎದುರಾಗುತ್ತೆ. ಜೊತೆಗೆ ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕೂಡ ಏರುಪೇರು ಮಾಡೋ ಸಾಧ್ಯತೆ ಹೆಚ್ಚು. ಹೀಗಾಗಿ ಇಂತಹ ಅಭ್ಯಾಸವನ್ನ ಆದಷ್ಟು ನಿಯಂತ್ರಿಸಿ. ಆಟವಿಲ್ಲ ಪಾಠ ಮಾತ್ರವೆಂದರೆ ಹೇಗೆ? ಮಕ್ಕಳು ಮೊದಲೆಲ್ಲ ಆಟದಲ್ಲಿ ಸಮಯ ಕಳೆಯುವುದು ಹೆಚ್ಚಾಗಿತ್ತು. ಆದ್ರೆ ಈಗ ಮನೆಯೊಳಗೆ ಟಿವಿ, ಹೋಮ್ವರ್ಕ್ಗಳ ಕೆಲಸವೇ ಹೆಚ್ಚು. ಬೆಳೆಯುವ ಮಕ್ಕಳಲ್ಲಿ ಹೊರಾಂಗಣ ಆಟ, ದೈಹಿಕ ಚಟುವಟಿಕೆ ಜೀರ್ಣಕ್ರಿಯೆಗೆ ಅತ್ಯಂತ ಮಹತ್ವದ್ದು. ಟಿವಿ ನೋಡ್ತಾ ಪ್ಯಾಕೆಟ್ ಚಿಪ್ಸ್, ಸಿಹಿ ತಿನಿಸುಗಳನ್ನ ತಿನ್ನುವ ಅಭ್ಯಾಸವನ್ನ ನಿಮ್ಮ ಮಕ್ಕಳು ರೂಢಿಸಿಕೊಂಡಿದ್ರೆ ತಕ್ಷಣ ಅದನ್ನ ತಪ್ಪಿಸಿ. ಮಕ್ಕಳು ಆದಷ್ಟು ಆಟ, ದೈಹಿಕ ಚಟುವಟಿಕೆಯ ಜೊತೆ ಸಮಯ ಕಳಿಬೇಕು. ಹಾಗೆ ಮಕ್ಕಳು ಊಟ ಮಾಡುವಾಗ ಅವರ ಗಮನ ತಿನ್ನುವ ಆಹಾರದ ಮೇಲಿರಬೇಕು. ಮಕ್ಕಳ ಮನವೊಲಿಸುವುದಕ್ಕೆ ಕೇಕ್, ಚಿಪ್ಸ್, ಐಸ್ ಕ್ರೀಮ್ಗಳನ್ನ ಊಟದ ಜೊತೆಗೆ ನೀಡೋದನ್ನ ನಿಲ್ಲಿಸಬೇಕು. ಮಕ್ಕಳಿಗೆ ಯಾವುದು ಬೆಸ್ಟ್? ಬೊಜ್ಜಿನ ಸಮಸ್ಯೆ ಈ ಮೊದಲು ವಯಸ್ಕರಲ್ಲಿ ಕಂಡುಬರುವುದು ಹೆಚ್ಚಾಗಿತ್ತು. ಆದರೆ 20 ವರ್ಷಕ್ಕೂ ಸಣ್ಣ ವಯಸ್ಸಿನ ಮಕ್ಕಳು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರುವುದು ಆತಂಕಕಾರಿ. ಇದಕ್ಕೆಲ್ಲ ನಾವು ರೂಢಿಸಿಕೊಂಡ ಆಹಾರ ಪದ್ಧತಿಯೇ ಕಾರಣ. ಅಡುಗೆ ಮಾಡಲು ಸಮಯವಿಲ್ಲ ಅಂತ ಹೊರಗಿನಿಂದ ತಂದು ತಿಂಡಿ ತಿಂತೀವಿ. ಆದರೆ ಅದರಲ್ಲಿ ಆರೋಗ್ಯಕರ ಅಂಶ ಎಷ್ಟಿದೆ ಅಂತ ಯಾರಾದರೂ ಯೋಚಿಸ್ತಿದ್ದೀವಾ? ಪ್ರೋಸೆಸ್ಡ್ ಫುಡ್ ಎಂದು ಕರೆಯಲ್ಪಡುವ ಚಿಪ್ಸ್, ರೆಡಿ ಟು ಈಟ್ ಆಹಾರ ಪದಾರ್ಥಗಳು, ಪದೇ ಪದೇ ಕರಿದ ಎಣ್ಣೆ ಪದಾರ್ಥಗಳು ದೇಹದಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣ. ಅದರಲ್ಲೂ ಅರಿವೇ ಇಲ್ಲದೆ ಯಾಂತ್ರಿಕವಾಗಿ ಆಹಾರ ಸೇವಿಸುವ ಕ್ರಮ ಬಹಳ ಕೆಟ್ಟದ್ದು. ಮಕ್ಕಳೇ ಆಗ್ಲಿ, ವಯಸ್ಕರೇ ಆಗ್ಲಿ, ನಿತ್ಯದ ಆಹಾರದಲ್ಲಿ ಹಣ್ಣು, ತರಕಾರಿಗಳನ್ನ ಪದೇ ಪದೇ ಬಳಕೆ ಮಾಡುವುದು ಉತ್ತಮ. ಕಾಲಕಾಲಕ್ಕೆ ತಕ್ಕಂತೆ ಹಣ್ಣುಗಳ ಸೇವನೆ, ಸೂಕ್ತ ಪ್ರಮಾಣದ ನೀರು, ದೇಹಕ್ಕೆ ಉತ್ತಮ ವ್ಯಾಯಾಮ, ಆರಾಮ ಅಗತ್ಯ. ಆರೋಗ್ಯದ ದೃಷ್ಟಿಯಲ್ಲಿ ಫಿಟ್ ಆಗಿರಲು ಆಹಾರ ಸೇವನೆ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಶಿಸ್ತು ಪಾಲಿಸಲೇಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.